ನಾವು ಬಸ್ ಸ್ಟ್ಯಾಂಡಲ್ಲಿ ಅಥವಾ ರೈಲ್ವೆ ಸ್ಟೇಷನಲ್ಲಿ ಕೂತಿರ್ತೀವಿ ಅಲ್ವಾ? ಆಮ್, ನಮ್ಮ ಬಸ್ ಸುಮ್ಮನೆ ನಿಂತಿದೆ ಅಂದ್ಕೊಳ್ಳಿ. ಹೌದು, ಇದು ಬಹಳ ಸಾಮಾನ್ಯ. ಪಕ್ಕದ ಬಸ್ ಮುಂದಕ್ಕೆ ಹೋದ್ರೆ ಒಮ್ಮೆಲೆ ನಮ್ಮ ಬಸ್ ಕೂಡ ಹಿಂದಕ್ಕೆ ಚಲಿಸ್ತಿದೆ ಅಂತ ನಮ್ಗೆಲ್ಲ ಫೀಲ್ ಆಗುತ್ತೆ. ನಾವೇನಾದ್ರೂ ಚಲಿಸ್ತಿದ್ದೀವಾ ಅಥವಾ ಇದು ಬರೀ ಭ್ರಮೆಯಾ ಅನ್ನೋ ಗೊಂದಲ ಬರುತ್ತೆ. ಖಂಡಿತ. ಇದು ಏನ್ ಗೊತ್ತಾ, ಯಾವುದೇ ಮ್ಯಾಜಿಕ್ ಅಲ್ಲ, ವಿಜ್ಞಾನದ ಒಂದು ಅದ್ಭುತ ನಿಯಮ. ನಾವು ನಿಜವಾಗಿಯೂ ಚಲಿಸ್ತಿದ್ದೀವಾ ಅಥವಾ ಒಂದೇ ಕಡೆ ಇದ್ದೇವಾ ಅನ್ನೋದರ ಹಿಂದೆ ಒಂದು ದೊಡ್ಡ ಲೆಕ್ಕಾಚಾರವೇ ಇದೆ. ಕರೆಕ್ಟ್. ಇವತ್ತಿನ ಈ ವಿಷಯದ ಆಳವಾದ ಚರ್ಚೆಯಲ್ಲಿ ನಾವು ಈ ಮೂಲ ಮಾಹಿತಿಗಳನ್ನು ಬಳಸಿ ಇದನ್ನೇ ಅರ್ಥ ಮಾಡ್ಕೊಳ್ಳೋಣ. ಈಗ ಯಾವುದೇ ಒಂದು ವಸ್ತು ಎಲ್ಲಿದೆ ಅಂತ ಹೇಳಕ್ಕೆ ಮೊದಲು ನಮಗೆ ಒಂದು ಆಧಾರ ಬೇಕಲ್ವಾ? ಹೌದು, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕು. ಅಂದ್ರೆ ಈಗ ಶಾಲೆ ಎಲ್ಲಿದೆ ಅಂತ ಯಾರಾದ್ರೂ ಕೇಳಿದ್ರೆ ನಾವು ಪಾರ್ಕ್ನಲ್ಲಿದ್ದಾಗ ಒಂದು 500 ಮೀಟರ್ ಡಿಸ್ಟೆನ್ಸ್ನಲ್ಲಿದೆ ಅಂತ ಹೇಳ್ತೀವಿ. ಅದೇ ನಾವು ನಡ್ಕೊಂಡು ಹೋಗಿ ಶಾಲೆಯ ಗೇಟ್ ಹತ್ರನೇ ನಿಂತಾಗ ಆಗ ಆ ಡಿಸ್ಟೆನ್ಸ್ 0 ಆಗಿರುತ್ತೆ. ಹೌದು, ಇಲ್ಲಿ ಶಾಲೆ ತನ್ನ ಜಾಗದಿಂದ ಸ್ವಲ್ಪವೂ ಚಲಿಸಲಿಲ್ಲ, ಆದ್ರೆ ನಾವು ನಿಂತಿದ್ದ ಜಾಗ ಬದಲಾಯಿತು ಅಲ್ವಾ? ನಿಖರವಾಗಿ. ಇದನ್ನೇ ನಾವು ರೆಫರೆನ್ಸ್ ಪಾಯಿಂಟ್ ಅಂತ ಕರೆಯೋದು. ಯಾವುದೇ ವಸ್ತುವಿನ ಪೊಸಿಷನ್ ನಿರ್ಧಾರ ಆಗುವುದೇ ಈ ರೆಫರೆನ್ಸ್ ಪಾಯಿಂಟ್ ಆಧಾರದ ಮೇಲೆ. ಓಹೋ, ಅಂದ್ರೆ ನಾವು ಎಲ್ಲಿಂದ ನೋಡ್ತೀವಿ ಅನ್ನೋದು ಮುಖ್ಯ. ಹೌದು. ನಮ್ಮೂರಿನ ಕಬಡ್ಡಿ ಆಟವನ್ನೇ ತೆಗೆದುಕೊಳ್ಳಿ. ಆಟಗಾರರು ಇನ್ ಅಥವಾ ಔಟ್ ಆಗಿದ್ದಾರಾ ಅಂತ ಹೇಗೆ ನಿರ್ಧಾರ ಮಾಡ್ತಾರೆ? ಮೈದಾನದಲ್ಲಿ ಎಳೆದಿರುವ ಬಿಳಿ ಗೆರೆಗಳಿಂದ ಅಲ್ವಾ? ಆಹಾ, ನಿಜ ನಿಜ. ಆ ಗೆರೆಗಳೇ ಅಲ್ಲಿ ರೆಫರೆನ್ಸ್ ಪಾಯಿಂಟ್ಸ್ ಆಗಿರ್ತವೆ. ಕರೆಕ್ಟ್. ಹಾಗೆ ಹೈವೇಗಳಲ್ಲಿ ದೆಹಲಿ ಅಥವಾ ಬೆಂಗಳೂರಿಗೆ ಇನ್ನು ಎಷ್ಟು ದೂರ ಇದೆ ಅಂತ ತೋರಿಸೋ ಮೈಲಿಗಲ್ಲುಗಳು ಕೂಡ ಇದೇ ರೆಫರೆನ್ಸ್ ಪಾಯಿಂಟ್ಸ್ ಕೆಲಸ ಮಾಡ್ತವೆ. ಸರಿ, ಆದ್ರೆ ಕೇವಲ ರೆಫರೆನ್ಸ್ ಪಾಯಿಂಟ್ ಸಿಕ್ಕಿದ ತಕ್ಷಣ ಒಂದು ವಸ್ತು ಚಲಿಸ್ತಿದ್ಯಾ ಇಲ್ವಾ ಅಂತ ಹೇಗ್ ನಿರ್ಧಾರ ಮಾಡೋದು? ಅದರಲ್ಲಿ ಬೇರೆ ಏನಾದ್ರೂ ನಿಯಮ ಇದೆಯಾ? ಖಂಡಿತ ಇದೆ. ಅಲ್ಲಿ ಸಮಯದ ಪಾತ್ರ ಅಂದ್ರೆ ಟೈಮ್ ಬಹಳ ಮುಖ್ಯ ಆಗುತ್ತೆ. ಕೇವಲ ಜಾಗ ಅಷ್ಟೇ ಅಲ್ಲ, ಸಮಯ ಕಳೆದಂತೆ ಆ ವಸ್ತುವಿನ ಪೊಸಿಷನ್ ಬದಲಾಗ್ತಿದೆಯಾ ಅನ್ನೋದು ಅಸ್ಲಿ ವಿಷಯ. ಅಂದ್ರೆ ಸಮಯ ಮತ್ತು ಜಾಗ ಎರಡೂ ಲಿಂಕ್ ಆಗಿದೆ ಅಂತನಾ? ಹೌದು. ಸಮಯದ ಜೊತೆಗೆ ವಸ್ತುವಿನ ಪೊಸಿಷನ್ ಬದಲಾದರೆ ಆ ವಸ್ತು ಮೋಷನ್ನಲ್ಲಿದೆ ಅಂತ ಅರ್ಥ. ಒಂದು ವೇಳೆ ಸಮಯ ಎಷ್ಟೇ ಕಳೆದರೂ ವಸ್ತುವಿನ ಪೊಸಿಷನ್ ಬದಲಾಗದಿದ್ದರೆ ಅದನ್ನ ನಾವು ರೆಸ್ಟ್ನಲ್ಲಿದೆ ಅಂತ ಕರೀತೇವೆ. ಓಕೆ, ಅಂದ್ರೆ 100 ವರ್ಷದಿಂದ ಒಂದೇ ಕಡೆ ಇರುವ ದೊಡ್ಡ ಬೆಟ್ಟ ಅಥವಾ ನಮ್ಮ ಕ್ಲಾಸ್ ರೂಮ್ನ ಬ್ಲ್ಯಾಕ್ ಬೋರ್ಡ್ ಇವೆಲ್ಲ ಸಮಯ ಕಳೆದ್ರೂ ಜಾಗ ಬದಲಾಯಿಸೋದಿಲ್ಲ, ಹಾಗಾಗಿ ಅವು ರೆಸ್ಟ್ನಲ್ಲಿದೆ ಅಲ್ವಾ? ಹೌದು, 100ಕ್ಕೆ 100 ಪಾಲು ಸರಿ. ಆದ್ರೆ ಹಾರುವ ಹಕ್ಕಿ, ನದಿಯ ನೀರು, ತಿರುಗುವ ಫ್ಯಾನ್ ಇವೆಲ್ಲ ಸಮಯದ ಜೊತೆ ತಮ್ಮ ಜಾಗವನ್ನ ಬದಲಾಯಿಸುತ್ತವೆ. ಸೊ ಅವು ಮೋಷನ್ನಲ್ಲಿವೆ. ಆದ್ರೆ ಒಂದು ನಿಮಿಷ ಹೇಳಿ. ನಮ್ಮ ಮನೆಯ ಗೋಡೆಗಡಿಯಾರದ ಮುಳ್ಳುಗಳ ಕಥೆ ಏನು? ಅವುಗಳನ್ನ ನೋಡಿದ್ರೆ ನಮ್ಗವು ಚಲಿಸುವ ಹಾಗೆ ಕಾಣುದಿಲ್ವಲ್ಲ, ಆದ್ರೂ ಅವು ಮೋಷನ್ನಲ್ಲಿ ಇವೆಯಾ? ಅಲ್ಲಿಯೇ ಇರೋದು ಸೂಕ್ಷ್ಮ. ಗಡಿಯಾರದ ಮುಳ್ಳುಗಳು ತುಂಬಾ ನಿಧಾನವಾಗಿ ಚಲಿಸಿದರೂ ನೀವೊಂದು 10 ನಿಮಿಷ ಬಿಟ್ಟು ನೋಡಿನಾಗ ಅವುಗಳ ಪೊಸಿಷನ್ ಸ್ವಲ್ಪ ಮಟ್ಟಿಗೆ ಬದಲಾಗಿರುತ್ತೆ. ಎಕ್ಸಾಕ್ಟ್ಲಿ. ಸಮಯ ಕಳೆದಂತೆ ಜಾಗ ಬದಲಾಗುತ್ತಿರುವುದರಿಂದ ಕಣ್ಣಿಗೆ ತಕ್ಷಣ ಕಾಣಿಸದಿದ್ದರೂ ಅವು ಮೋಷನ್ನಲ್ಲೇ ಇವೆ. ಆಹಾ, ಅರ್ಥ ಆಯ್ತು. ಅಂದ್ರೆ ಸಮಯ ಮತ್ತು ಜಾಗ ಎರಡೂ ಸೇರಿ ಮೋಷನ್ ಅನ್ನು ನಿರ್ಧಾರ ಮಾಡುತ್ತವೆ. ಆದ್ರೆ ನನಗೆ ಇನ್ನೊಂದು ಡೌಟ್ ಇದೆ. ಒಂದೇ ವಸ್ತು ಒಂದೇ ಸಮಯಕ್ಕೆ ರೆಸ್ಟ್ನಲ್ಲೂ ಮತ್ತು ಮೋಷನ್ನಲ್ಲೂ ಇರಲು ಸಾಧ್ಯವಾ? ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸಬಹುದು, ಆದರೆ ಇದು ಸಂಪೂರ್ಣವಾಗಿ ಸಾಧ್ಯ. ತರ್ಕಬದ್ಧವಾಗಿ ಇದು ಹೇಗೆ ಸಾಧ್ಯ? ಒಂದೋ ಅದು ನಿಂತಿರ್ಬೇಕು, ಇಲ್ಲ ಚಲಿಸ್ತಿರ್ಬೇಕು ಅಲ್ವಾ? ಇಲ್ಲ, ಇದನ್ನೇ ರಿಲೇಟಿವ್ ಮೋಷನ್ ಅಂತ ಕರೆಯೋದು. ಒಂದು ಸಣ್ಣ ಕಲ್ಪನೆ ಮಾಡಿಕೊಳ್ಳಿ. ನಾವು ನಮ್ಮ ಶಾಲೆಯ ಬಸ್ನಲ್ಲಿ ಪಕ್ಕದ ಸೀಟ್ನಲ್ಲಿರುವ ಫ್ರೆಂಡ್ ಜೊತೆ ಕೂತು ಮಾತನಾಡಿಕೊಂಡು ಹೋಗ್ತಿದ್ದೇವೆ. ಓಕೆ, ಬಸ್ಸು ವೇಗವಾಗಿ ಹೋಗ್ತಾ ಇದೆ. ಹೌದು. ಈಗ ಬಸ್ನ ಒಳಗಿರುವ ನಮ್ಗೆ ಪಕ್ಕದಲ್ಲಿ ಕೂತಿರುವ ಆ ಫ್ರೆಂಡ್ ರೆಸ್ಟ್ನಲ್ಲಿರುವಂತೆ ಕಾಣುತ್ತಾನೆ. ಯಾಕೆಂದ್ರೆ ಸಮಯ ಕಳೆದರೂ ನಮ್ಮಿಬ್ಬರ ನಡುವಿನ ಡಿಸ್ಟೆನ್ಸ್ ಬದಲಾಗುತ್ತಿಲ್ಲ, ನಾವು ಪಕ್ಕಾನೇ ಇದ್ದೀವಿ. ಕರೆಕ್ಟ್. ಆದ್ರೆ ಅದೇ ಸಮಯಕ್ಕೆ ಶಾಲೆಯ ಗೇಟ್ ಬಳಿ ನಿಂತು ನಮ್ಮನ್ನು ನೋಡ್ತಿರುವ ಬೇರೆ ಯಾರಿಗೋ, ಓಹೋ, ಬಸ್ ಜೊತೆಗೆ ಬಸ್ಸಿನ ಒಳಗಿರುವ ನಾವು ಕೂಡ ವೇಗವಾಗಿ ಮೋಷನ್ನಲ್ಲಿ ಇರುವಂತೆ ಕಾಣ್ತೇವೆ. ಅಬ್ಬಾ, ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು ತಾನೆ? ಅಂದ್ರೆ ನಾವು ಯಾರ ಕಣ್ಣಿನಿಂದ ಯಾವ ರೆಫರೆನ್ಸ್ ಪಾಯಿಂಟ್ನಿಂದ ನೋಡ್ತಿದ್ದೇವೆ ಅನ್ನೋದರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ವಸ್ತು ಒಂದೇ, ಆದರೆ ನೋಡುವ ದೃಷ್ಟಿಕೋನ ಬೇರೆ. ಇದು ನಿಜಕ್ಕೂ ನಮ್ಮ ದೈನಂದಿನ ಬದುಕಿಗೆ ಬಹಳ ಹತ್ತಿರವಾದ ವಿಷಯ. ನಾವು ಮೊಬೈಲ್ನಲ್ಲಿ ಬಳಸುವ ಆ GPS ಸರಿಯಾಗಿ ದಾರಿ ತೋರಿಸುವುದು, ಕ್ರಿಕೆಟ್ನಲ್ಲಿ ಫೀಲ್ಡರ್ ಓಡಿ ಬಂದು ಕ್ಯಾಚ್ ಹಿಡಿಯೋದು, ಇದೆಲ್ಲವೂ ಖಂಡಿತ. ಇದೆಲ್ಲವೂ ಈ ಪೊಸಿಷನ್ ಮತ್ತು ರೆಫರೆನ್ಸ್ ಪಾಯಿಂಟ್ ಲೆಕ್ಕಾಚಾರದ ಮೇಲೆ ನಿಂತಿದೆ. ಗ್ರೇಟ್.
ಈ ರಿಲೇಟಿವ್ ಮೋಷನ್ ನಿಯಮವೇ ದೊಡ್ಡ ಆಧಾರ ಅಂತ ಹೇಳ್ಬಹುದು. ಹೌದು. ದಿನನಿತ್ಯದ ಸಣ್ಣಪುಟ್ಟ ಆಟಗಳಿಂದ ಹಿಡಿದು ಆಕಾಶದಲ್ಲಿ ಸೂರ್ಯ, ಚಂದ್ರ ಮತ್ತು ಗ್ರಹಗಳ ಚಲನೆಯನ್ನು ಅರ್ಥಮಾಡಿಕೊಳ್ಳುವವರೆಗೂ ಇದು ಅನ್ವಯ ಆಗುತ್ತೆ. ವಾವ್! ಇದೆಲ್ಲ ಕೇಳಿದ ಮೇಲೆ ಒಂದು ದೊಡ್ಡ ಕುತೂಹಲಕಾರಿ ಯೋಚನೆ ಬರ್ತಾ ಇದೆ. ನಾವೆಲ್ಲ ಈಗ ನಮ್ಮ ಮನೆಯಲ್ಲಿ ಒಂದು ಕುರ್ಚಿಯ ಮೇಲೆ ಸುಮ್ನೆ ಅಂದ್ರೆ ರೆಸ್ಟ್ನಲ್ಲಿ ಕೂತಿದ್ದೇವೆ ಅಂತ ಅನ್ಕೊಂಡಿದ್ದೇವೆ. ಹೌದು, ಸಾಮಾನ್ಯವಾಗಿ ಹಾಗೆ ಅನ್ಕೊಳ್ಳೋದು. ಆದ್ರೆ ನಾವು ಕೂತಿರುವ ಈ ಭೂಮಿ ಸೂರ್ಯನ ಸುತ್ತ ಬಹಳ ವೇಗವಾಗಿ ತಿರುಗುತ್ತಿದೆ ಅಲ್ವಾ? ಹಾಗಾದ್ರೆ ನಾವು ನಿಜವಾಗಿಯೂ ರೆಸ್ಟ್ನಲ್ಲಿದ್ದೇವಾ? ಒಳ್ಳೆ ಪ್ರಶ್ನೆ. ಅಥವಾ ನಾವು ಕೂಡ ಭೂಮಿಯ ಜೊತೆ ಅದೇ ವೇಗದಲ್ಲಿ ಮೋಷನ್ನಲ್ಲಿದ್ದೇವಾ? ಮುಂದಿನ ಬಾರಿ ಸುಮ್ಮನೆ ಕೂತಾಗ ಈ ಪ್ರಶ್ನೆ ಬಗ್ಗೆ ಒಮ್ಮೆ ಯೋಚನೆ ಮಾಡಿ.